ಸುತ್ತಮುತ್ತ 20 ಮನೆಗಳಿದ್ರೂ ಆ ಒಂದೇ ಮನೆ ಮೇಲೆ ನಿತ್ಯ ಸಂಜೆ ಕಲ್ಲು ಬೀಳುತ್ತವೆ. ಯಾಕೆ ಅಂತ ಗೊತ್ತೇ ಆಗಿಲ್ಲ. ಯಾರು ಕಲ್ಲೆಸೀತಾರೆ ಅನ್ನೋದು ಇನ್ನೂ ನಿಗೂಢ. ಇದೆಲ್ಲ ಬಾನಾಮತಿ ಕಾಟಾನ ಅಂತಾರೆ ಊರಿನ ಜನ. ಹಾಗಾದ್ರೆ ಆ ಊರು ಯಾವುದು ಅಂತೀರಾ? ಇಲ್ಲಿ ನೋಡಿ. ಧಾರವಾಡದ ಮುಧೋಳಕರ ಕಾಲೋನಿ ನಿವಾಸಿ ಲೀಲಾವತಿ ದೇವಾಂಗ ಅವರ ಮನೆ ಮೇಲೆ ದಿನನಿತ್ಯ ಕಲ್ಲುಗಳು ಬೀಳ್ತಿವೆ. ಕಳೆದೊಂದು ವಾರದಿಂದ ಈ ವಿಚಿತ್ರ ನಡೆಯುತ್ತಿರೋದು ಕುಟುಂಬದಲ್ಲಿ ಆತಂಕ ಮೂಡಿಸಿದೆ. ಮನೆಯಲ್ಲಿ ನಿತ್ಯ 30 ರಿಂದ 40 ಕಲ್ಲುಗಳು ಬೀಳ್ತಿರೋದು ಸ್ಥಳೀಯರಲ್ಲೂ ದಿಗಿಲು ಹುಟ್ಟಿಸಿದೆ. ಅದು ಹೆಂಗ್ ಬೀಳ್ತಾವ ಗೊತ್ತಾಗಲ್ರಿ. ನಾವು ಹಿಂಗಿದ್ರಿ ನಿಂತಿರ್ತಾರಿ, ಒಂದೆರಡು ಹಲ್ಲು ಬಿದ್ದುರಿ, ನಾವು ಒದರಾಡುವಾಗ ಒಂದೆರಡು ಬಿದ್ದುರಿ. ಮತ್ತೆ ರಾತ್ರಿ 3:30 ತನಕ ಬೀಳ್ತಾವ್ರಿ. 15 ಮಿನಿಟ್ ಈ ಥರ ಬೀಳ್ತಾವ್ರಿ. ಒಂದು 7 ಗಂಟೆ ಮ್ಯಾಗಿಂದ ಬಿದ್ದಿದ್ದು, ಆಮೇಲೆ 15 ಮಿನಿಟ್, ಅರ್ಧ ತಾಸು, 15 ಮಿನಿಟ್, ಅರ್ಧ ತಾಸು ಬೀಳ್ತಾವ್ರಿ. 3:30 ತನಕ ಬೀಳ್ತಾವ್ರಿ. ಕಲ್ಲು ಬೀಳುತ್ತಿರುವುದರ ಮರ್ಮ ತಿಳಿಯಲು ಕಾಲೋನಿಯ ಜನ ಸ್ವಯಂ ಪ್ರೇರಿತರಾಗಿ ಕಾವಲು ಕಾಯ್ತಿದ್ರು. ಎಲ್ಲಿಂದ ಕಲ್ಲು ಬೀಳ್ತೇವೆ ಅಂತ ಮಾತ್ರ ಗೊತ್ತಾಗ್ತಿಲ್ಲ. ಇದೆಲ್ಲ ಬಾನಾಮತಿ ಕಾಟ ಇರಬಹುದೆಂದು ಜನ ಭಯಭೀತರಾಗಿದ್ದಾರೆ. ಈಗ ಒಂದು 4-5 ಸತ್ತು ಮೇಲೆ ಕಲ್ಲು ಬೀಳತ್ತ ಅಂತೇಳಿ ಇಲ್ಲಿ ಸುದ್ದಿ ಆಗ್ಯದ. ಅವ್ರ ಪಾಪ ಬೇದಾಡ್ತಿದ್ರು, ಯಾರೋ ಇದ್ದಾಗ ಹುಡುಗರು ಅಂತ ನಾವು ಸುಮ್ಮನಿರ್ತಿದ್ದು. ಇಲ್ಲಿ ಘಟನೆ ಆಗಬಾರ್ದು ಅಂತ ಜಾಗ ಅದ ಇದು. ನನಗೂ ವಿಚಿತ್ರ ಅನ್ಸಾಗ್ತೈತಿ. ಇಲ್ಲಿ ನಾವು ಇನ್ಮೇಲೆ ಎಚ್ಚರಿಕೆಯಿಂದ ಅದನ್ನು ಕಂಡು ಹಿಡಿತೇವೆ. ಸಾಯಂಕಾಲ 7 ಗಂಟೆಯಿಂದ ಬೆಳಿಗ್ಗೆ 3-4 ಗಂಟೆ ಮಟ್ಟ ಕಲ್ಲು ಬೀಳ್ತದೆ ನಮ್ಮ ಮನೆಯಲ್ಲಿ. ಇದು ಭಾಳ ಸೋಜಿಗದ ವಿಷಯ ಆಗಿದೆ. ಇದು ಬಾಣ ಮತ್ತಿನ್ನು ಇರ್ಬೋದು ಅಂತೇಳಿ ನಮ್ಮ ಸಂಖ್ಯೆ. ಯಾಕಂತೇಳಿದ್ರೆ ಇಲ್ಲಿ ಎಲ್ಲ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಇರೋದ್ರಿಂದ ಹಾಗೆ ಕುಚೇಷ್ಟೆ ಮಾಡಿ ಯಾರು ಒಗಿಲಿಕ್ಕೆ ಅಸಾಧ್ಯವಾದಂಥ ಏರಿಯಾ. ಇಲ್ಲಿ ಪಕ್ಕದಲ್ಲೇ ಪೊಲೀಸ್ ಹೆಡ್ ಕ್ವಾರ್ಟರ್, ಡಿಸ್ಟ್ರಿಕ್ಟ್ ರಿಸರ್ವ್ ಪೊಲೀಸ್ ಹೆಡ್ ಕ್ವಾರ್ಟರ್ ಇದೆ. 24 ತಾಸು ಪೊಲೀಸ್ ಅಡ್ಡಾಡ್ತಾ ಇರ್ತಾರೆ ಇಲ್ಲಿ. ಲೀಲಾವತಿಯವರ ಮನೆಯ ಅಕ್ಕಪಕ್ಕದಲ್ಲಿ ಮನೆಗಳಿವೆ. ಆದರೂ ಇವರ್ಯಾರ ಮನೆ ಮೇಲೂ ಕಲ್ಲು ಬೀಳದಿರೋದು ಸೋಜಿಗ ಮೂಡಿಸಿದೆ. ಈ ಬಗ್ಗೆ ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಪೊಲೀಸರು ಈ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಅಮರೇಶ್ ರಾಠೋಡ್, ಸುವರ್ಣ ನ್ಯೂಸ್ 24/7 ಧಾರವಾಡ.